ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿ ಗಣಿತ ಭಾಗ 1 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 3 ಚತುರ್ಭುಜಗಳ ಪರಿಚಯ. ಈ ಒಂದು ಅಧ್ಯಾಯದಲ್ಲಿ ಬರುವ ಪ್ರಶ್ನೋತ್ತರಗಳನ್ನು ಈಗಾಗಲೇ ನಾವು ಬಿಡಿಸ್ತಾ ಇದ್ದೀವಿ. ಈ ಒಂದು ತರಗತಿಯಲ್ಲಿ ನಾವು ಅಭ್ಯಾಸ 3.4 ಅನ್ನು ಬಿಡಿಸೋಣ. ಅದರಲ್ಲಿ ಪ್ರಶ್ನೆ ಸಂಖ್ಯೆ 1, ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿಯೇ ತಪ್ಪೇ ತಿಳಿಸಿ. ಇಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗಳು ಸರಿಯೇ ತಪ್ಪೆ ಅಂತೇಳಿ ನಾವು ಗುರುತಿಸಬೇಕು. ಇವುಗಳನ್ನ ಒಂದೊಂದಾಗಿ ಇವಾಗ ನೋಡೋಣ. ಪ್ರಶ್ನೆ ಸಂಖ್ಯೆ 1ರಲ್ಲಿ ಎ, ಎಲ್ಲ ಆಯತಗಳು ಚೌಕಗಳಾಗಿವೆ. ಈ ಒಂದು ಹೇಳಿಕೆಯು ತಪ್ಪಾದ ಹೇಳಿಕೆ ಆಗಿದೆ. ನಮಗೆ ಆಲ್ರೆಡಿ ಗೊತ್ತಿದೆ ಆಯತ ಮತ್ತು ಚೌಕಗಳ ಗುಣಲಕ್ಷಣಗಳು. ಯಾವುದೇ ಒಂದು ಆಕೃತಿಯು ಚೌಕ ಆಗಬೇಕಂದ್ರೆ ಆ ಒಂದು ಆಕೃತಿಯ ಎಲ್ಲ ಬಾಹುಗಳು ಸಮನಾಗಿರಬೇಕು. ಆದರೆ ಇಲ್ಲಿ ಆಯತದ ಎಲ್ಲ ಬಾಹುಗಳು ಸಮನಾಗಿಲ್ಲ. ಆದ್ದರಿಂದ ಈ ಕೊಟ್ಟಂತ ಹೇಳಿಕೆಯು ತಪ್ಪಾದ ಹೇಳಿಕೆಯಾಗಿದೆ. ನೆಕ್ಸ್ಟು ಬಿ, ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು. ನಮಗೆ ಆಲ್ರೆಡಿ ಗೊತ್ತಿದೆ ಇವೆರಡರ ಗುಣಲಕ್ಷಣಗಳು. ಹಾಗಾಗಿ ಈ ಒಂದು ಹೇಳಿಕೆಯು ಸರಿಯಾದ ಹೇಳಿಕೆಯಾಗಿದೆ. ಈ ವಜ್ರಾಕೃತಿಯು ಸಮಾಂತರ ಚತುರ್ಭುಜವಾಗಬೇಕಂದ್ರೆ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ವಜ್ರಾಕೃತಿಯು ಹೊಂದಿರಬೇಕು. ಅವು ಯಾವ್ಯಾವ ಹೊಂದಿದೆ ಅಂದರೆ, ವಜ್ರಾಕೃತಿಯಲ್ಲಿ ಅಭಿಮುಖ ಬಾಹುಗಳು ಸಮನಾಗಿವೆ. ನೆಕ್ಸ್ಟು ವಜ್ರಾಕೃತಿಯಲ್ಲಿ ಅಭಿಮುಖ ಕೋನಗಳು ಕೂಡ ಸಮನಾಗಿವೆ. ನೆಕ್ಸ್ಟು ವಜ್ರಾಕೃತಿಯಲ್ಲಿ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ. ಈ ಒಂದು ಗುಣಲಕ್ಷಣಗಳನ್ನು ಇದು ವಜ್ರಾಕೃತಿ ಹೊಂದಿರುವುದರಿಂದ ಇದು ಒಂದು ಸಮಾಂತರ ಚತುರ್ಭುಜ ಆಗಿದೆ ಅಂತೇಳಿ ನಾವು ಹೇಳಬಹುದು. ನೆಕ್ಸ್ಟು ಸಿ, ಎಲ್ಲ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರುತ್ತವೆ. ಹೌದು, ಈ ಒಂದು ಹೇಳಿಕೆಯು ಸರಿಯಾದ ಹೇಳಿಕೆಯಾಗಿದೆ. ಇಲ್ಲಿ ಚೌಕವು ವಜ್ರಾಕೃತಿ ಮತ್ತು ಆಯತಗಳಾಗಿರ್ಬೇಕಂದ್ರೆ ಈ ಚೌಕವು ಏನಾಗಿರಬೇಕು, ವಜ್ರಾಕೃತಿ ಮತ್ತು ಆಯತದ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಇವಾಗ ಮೊದಲಿಗೆ ಈ ಒಂದು ಚೌಕವು ವಜ್ರಾಕೃತಿಯ ಯಾವ ಗುಣಲಕ್ಷಣಗಳನ್ನು ಹೊಂದಿದೆ ಅಂತೇಳಿ ನೋಡೋಣ. ಚೌಕದ ಎಲ್ಲ ಬಾಹುಗಳು ಸಮನಾಗಿರುತ್ತವೆ. ಚೌಕದ ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಚೌಕದ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಚೌಕದ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಇವು ವಜ್ರಾಕೃತಿಯ ಗುಣಲಕ್ಷಣಗಳನ್ನು ಚೌಕ ಹೊಂದಿದೆ. ನೆಕ್ಸ್ಟು ಅದೇ ರೀತಿ ಚೌಕವು ಆಯತವಾಗಬೇಕಂದ್ರೆ ಆಯತದ ಯಾವ ಗುಣಲಕ್ಷಣವನ್ನು ಚೌಕ ಹೊಂದಿದೆ ಅಂದರೆ, ಚೌಕದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ನೆಕ್ಸ್ಟು ಚೌಕದಲ್ಲಿ ಎಲ್ಲ ಕೋನಗಳು 90 ಡಿಗ್ರಿ ಆಗಿವೆ. ಅದೇ ರೀತಿ ಚೌಕದಲ್ಲಿನ ಕರ್ಣಗಳು ಸಮನಾಗಿರುತ್ತವೆ ಮತ್ತು ಚೌಕದಲ್ಲಿ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಈ ಒಂದು ಕಾರಣಗಳಿಂದ ಚೌಕವು ಆಯತ ಆಗಿರುತ್ತದೆ ಅಂತೇಳಿ ನಾವು ಹೇಳಬೇಕು. ನೆಕ್ಸ್ಟು ಡಿ, ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜಗಳಲ್ಲ. ಈ ಒಂದು ಹೇಳಿಕೆಯು ತಪ್ಪಾದ ಹೇಳಿಕೆಯಾಗಿದೆ. ಯಾಕಂದ್ರೆ ಚೌಕವು ಸಮಾಂತರ ಚತುರ್ಭುಜದ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದೆ. ಆದ್ದರಿಂದ ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜಗಳೇ ಆಗಿರುತ್ತವೆ. ಆದ್ದರಿಂದ ಈ ಕೊಟ್ಟಂತ ಹೇಳಿಕೆಯು ತಪ್ಪಾದ ಹೇಳಿಕೆಯಾಗಿದೆ. ನೆಕ್ಸ್ಟು ಇ, ಎಲ್ಲ ಪತಂಗಗಳು ವಜ್ರಾಕೃತಿಗಳಾಗಿರುತ್ತವೆ. ಈ ಒಂದು ಹೇಳಿಕೆಯು ತಪ್ಪಾದ ಹೇಳಿಕೆಯಾಗಿದೆ. ಯಾಕಂದ್ರೆ ಈ ಒಂದು ಪತಂಗವು ವಜ್ರಾಕೃತಿಯ ಯಾವುದೇ ಗುಣಲಕ್ಷಣಗಳನ್ನು ಹೊಂದಿಲ್ಲ. ಅವು ಯಾವ್ಯಾವಂದ್ರೆ, ಪತಂಗದ ಎಲ್ಲ ಬಾಹುಗಳು ಸಮನಾಗಿಲ್ಲ. ನೆಕ್ಸ್ಟು ಪತಂಗದ ಅಭಿಮುಖ ಕೋನಗಳು ಸಮನಾಗಿಲ್ಲ. ಕೇವಲ ಒಂದು ಜೋಡಿ ವಿರುದ್ಧ ಕೋನಗಳು ಸಮನಾಗಿವೆ. ಆದ್ದರಿಂದ ಎಲ್ಲ ಪತಂಗಗಳು ವಜ್ರಾಕೃತಿಗಳೇ ಆಗಿರುವುದಿಲ್ಲ ಅಂತೇಳಿ ನಾವು ಹೇಳಬೇಕು. ನೆಕ್ಸ್ಟು ಎಫ್, ಎಲ್ಲ ವಜ್ರಾಕೃತಿಗಳು ಪತಂಗಗಳಾಗಿರುತ್ತವೆ. ಹೌದು, ಈ ಒಂದು ಹೇಳಿಕೆಯು ಸರಿಯಾದ ಹೇಳಿಕೆಯಾಗಿದೆ. ಈ ವಜ್ರಾಕೃತಿಯು ಪತಂಗವಾಗಬೇಕಂದ್ರೆ ಪತಂಗದ ಗುಣಲಕ್ಷಣಗಳನ್ನು ಇದು ವಜ್ರಾಕೃತಿ ಹೊಂದಿರಬೇಕು. ವಜ್ರಾಕೃತಿಯ ಯಾವ ಗುಣಲಕ್ಷಣಗಳನ್ನು ಪತಂಗದ ಹೊಂದಿದೆ ಅಂದರೆ, ವಜ್ರಾಕೃತಿಯಲ್ಲಿ ಅನುಕ್ರಮ ಬಾಹುಗಳು ಸಮನಾಗಿವೆ. ನೆಕ್ಸ್ಟು ವಜ್ರಾಕೃತಿಯಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಇರುತ್ತವೆ. ಈ ಒಂದು ಗುಣಲಕ್ಷಣಗಳನ್ನು ಇದು ವಜ್ರಾಕೃತಿಯು ಹೊಂದಿದೆ. ಆದ್ದರಿಂದ ಎಲ್ಲ ವಜ್ರಾಕೃತಿಗಳು ಪತಂಗಗಳಾಗಿರುತ್ತವೆ ಅಂತೇಳಿ ನಾವು ಹೇಳಬಹುದು. ನೆಕ್ಸ್ಟು ಅದೇ ರೀತಿ ಜಿ, ಎಲ್ಲ ಸಮಾಂತರ ಚತುರ್ಭುಜಗಳು ತ್ರಾಪಿಜ್ಯಗಳಾಗಿರುತ್ತವೆ. ಹೌದು, ಈ ಒಂದು ಹೇಳಿಕೆಯು ಸರಿಯಾದ ಹೇಳಿಕೆ ಆಗಿದೆ. ಯಾಕಂದ್ರೆ ಈ ಸಮಾಂತರ ಚತುರ್ಭುಜವು ತ್ರಾಪಿಜ್ಯದ ಗುಣಲಕ್ಷಣಗಳನ್ನು ಹೊಂದಿದೆ. ಅದ್ಯಾವುದಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾಂತರವಾಗಿರುತ್ತವೆ. ಆದ್ದರಿಂದ ಈ ಒಂದು ಹೇಳಿಕೆಯು ಸರಿಯಾದ ಹೇಳಿಕೆ ಆಗಿದೆ. ನೆಕ್ಸ್ಟು ಎಚ್, ಎಲ್ಲ ಚೌಕಗಳು ತ್ರಾಪಿಜ್ಯಗಳಾಗುತ್ತವೆ. ಹೌದು, ಈ ಒಂದು ಹೇಳಿಕೆಯು ಸರಿಯಾದ ಹೇಳಿಕೆಯಾಗಿದೆ. ಯಾಕಂದ್ರೆ ಚೌಕವು ತ್ರಾಪಿಜ್ಯದ ಗುಣಲಕ್ಷಣಗಳನ್ನು ಹೊಂದಿದೆ. ಆದ್ದರಿಂದ
ಎಲ್ಲ ಚೌಕಗಳು ತ್ರಾಪಿಜ್ಯಗಳಾಗುತ್ತವೆ ಎಂಬ ಹೇಳಿಕೆಯು ಸರಿಯಾದ ಹೇಳಿಕೆಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 2. ಕೆಳಗಿನಂತೆ ಅಂಶಗಳನ್ನು ಹೊಂದಿರುವ ಚತುರ್ಭುಜಗಳನ್ನು ಗುರುತಿಸಿ. ಅದರಲ್ಲಿ ಎ ಸಮವಾದ 4 ಬಾಹುಗಳು, ಬಿ 4 ಲಂಬಕೋನಗಳು. ಈ ಒಂದು ಪ್ರಶ್ನೆಗೆ ಯಾವ ರೀತಿ ಉತ್ತರಿಸೋದಂತ ಹೇಳಿ ನೋಡೋಣ. ಮೊದಲೇ ಅಂಶ ಸಮವಾದ 4 ಬಾಹುಗಳನ್ನು ಹೊಂದಿರುವ ಚತುರ್ಭುಜಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ನಮ್ಗೆ ಆಲ್ರೆಡಿ ಗೊತ್ತಿದೆ ಚತುರ್ಭುಜಗಳು ಯಾವ್ಯಾವ ಅಂತೇಳಿ. ಅದರಲ್ಲಿ 4 ಬಾಹುಗಳು ಸಮನಾಗಿರುವ ಚತುರ್ಭುಜಗಳು ಯಾವ್ಯಾವ ಅಂದರೆ ಚೌಕ ಮತ್ತು ವಜ್ರಾಕೃತಿಗಳು ಆಗಿರುತ್ತವೆ. ನೆಕ್ಸ್ಟು ಬಿ 4 ಲಂಬಕೋನಗಳನ್ನು ಹೊಂದಿರುವ ಚತುರ್ಭುಜಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ನಮ್ಗೆ ಆಲ್ರೆಡಿ ಗೊತ್ತಿದೆ ಚೌಕ ಮತ್ತು ಆಯತಗಳು 4 ಲಂಬಕೋನಗಳನ್ನು ಹೊಂದಿವೆ. ಆದ್ದರಿಂದ ಇಲ್ಲಿ ನಾವೇನಂತ ಬರೀಬೇಕು ಉತ್ತರ ಚೌಕ ಮತ್ತು ಆಯತ ಅಂತೇಳಿ ಬರೀಬೇಕು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 3. ಚೌಕವು ಯಾವಾಗ ಈ ಕೆಳಗಿನ ಆಕೃತಿಯಾಗುತ್ತದೆ ವಿವರಿಸಿ. ಅದರಲ್ಲಿ 1ನೇದು ಚತುರ್ಭುಜ, 2ನೇದು ಸಮಾಂತರ ಚತುರ್ಭುಜ, 3ನೇದು ವಜ್ರಾಕೃತಿ, 4ನೇದು ಆಯತ. ಇಲ್ಲಿ ಚೌಕವು ಯಾವಾಗ ಈ ಕೆಳಗಿನ 4 ಆಕೃತಿಗಳಾಗುತ್ತವೆ ಅಂತೇಳಿ ಕೇಳಿದಾರ. ಇವುಗಳನ್ನ ಒಂದೊಂದಾಗಿ ನೋಡೋಣ. ಮೊದಲೇದು ಚತುರ್ಭುಜ. ಚೌಕವು ಯಾವಾಗ ಚತುರ್ಭುಜವಾಗುತ್ತದೆ ಅಂದರೆ ಚೌಕವು 4 ಬಾಹುಗಳಿರುವ ಆಕೃತಿ, ಆದ್ದರಿಂದ ಅದೊಂದು ಚತುರ್ಭುಜ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟು 2ನೇದು ಸಮಾಂತರ ಚತುರ್ಭುಜ. ಚೌಕವು ಯಾವಾಗ ಸಮಾಂತರ ಚತುರ್ಭುಜವಾಗುತ್ತದೆ ಅಂದರೆ ಚೌಕವು ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ಹೊಂದಿದಾಗ ಮಾತ್ರ ಚೌಕ ಒಂದು ಸಮಾಂತರ ಚತುರ್ಭುಜ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಇವಾಗ ಇದು ಚೌಕವು ಯಾವ್ಯಾವ ಗುಣಲಕ್ಷಣಗಳನ್ನು ಹೊಂದಿದೆ ಅಂದರೆ ಚೌಕದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿವೆ, ಚೌಕದ ಅಭಿಮುಖ ಕೋನಗಳು ಸಮನಾಗಿವೆ ಮತ್ತು ಚೌಕದ ಪಾರ್ಶ್ವ ಕೋನಗಳ ಮೊತ್ತ 180 ಡಿಗ್ರಿ ಆಗಿದೆ. ಈ ಒಂದು ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಚೌಕವು ಒಂದು ಸಮಾಂತರ ಚತುರ್ಭುಜ ಆಗಲು ಕಾರಣವಾಗಿದೆ. ನೆಕ್ಸ್ಟು 3ನೇದು ವಜ್ರಾಕೃತಿ. ಚೌಕವು ಯಾವಾಗ ವಜ್ರಾಕೃತಿಯಾಗುತ್ತದೆ ಅಂದರೆ ಚೌಕವು ವಜ್ರಾಕೃತಿಯ ಗುಣಲಕ್ಷಣಗಳನ್ನು ಹೊಂದಿದಾಗ ಮಾತ್ರ ಚೌಕವು ಒಂದು ವಜ್ರಾಕೃತಿಯಾಗಲು ಸಾಧ್ಯವಾಗುತ್ತದೆ. ಹಾಗಾಗಿ ಚೌಕವು ಯಾವ ಗುಣಲಕ್ಷಣಗಳನ್ನು ಹೊಂದಿದೆ ಅಂದರೆ ಚೌಕದಲ್ಲಿ ಎಲ್ಲ ಬಾಹುಗಳು ಸಮನಾಗಿವೆ ಮತ್ತು ಚೌಕದಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಆದ ಕಾರಣ ಚೌಕವು ಒಂದು ವಜ್ರಾಕೃತಿ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟು 4ನೇದು ಆಯತ. ಚೌಕವು ಯಾವಾಗ ಆಯತವಾಗುತ್ತದೆ ಅಂದರೆ ಚೌಕದ ಪ್ರತಿಯೊಂದು ಕೋನವು 90 ಡಿಗ್ರಿಗೆ ಸಮ ಮತ್ತು ಕರ್ಣಗಳು ಸಮವಾಗಿರುತ್ತವೆ. ಆದ್ದರಿಂದ ಚೌಕ ಒಂದು ಆಯತವಾಗಿದೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 4. ಕೆಳಗಿನ ಚತುರ್ಭುಜಗಳನ್ನು ಹೆಸರಿಸಿ. ಅದರಲ್ಲಿ ಎ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಬಿ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ, ಸಿ ಕರ್ಣಗಳು ಸಮನಾಗಿರುತ್ತವೆ. ಈ ಒಂದು ಅಂಶಗಳಿಗೆ ನಾವು ಯಾವ ರೀತಿ ಉತ್ತರಿಸೋದಂತ ಹೇಳಿ ನೋಡೋಣ. ಮೊದಲೇದು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂದರೆ ಯಾವ ಚತುರ್ಭುಜಗಳಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂದರೆ ಸಮಾಂತರ ಚತುರ್ಭುಜ, ಚೌಕ, ಆಯತ ಮತ್ತು ವಜ್ರಾಕೃತಿಗಳಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಬಿ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ ಅಂದರೆ ಯಾವ ಚತುರ್ಭುಜಗಳಲ್ಲಿ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ ಅಂದರೆ ಚೌಕ ಮತ್ತು ವಜ್ರಾಕೃತಿಯಲ್ಲಿ. ಅದೇ ರೀತಿ ಸಿ ಕರ್ಣಗಳು ಸಮನಾಗಿರುತ್ತವೆ ಅಂದರೆ ಯಾವ ಚತುರ್ಭುಜಗಳಲ್ಲಿ ಕರ್ಣಗಳು ಸಮನಾಗಿರುತ್ತವೆ ಅಂದರೆ ಚೌಕ ಮತ್ತು ಆಯತಗಳಲ್ಲಿ ಮಾತ್ರ ಕರ್ಣಗಳು ಸಮನಾಗಿರುತ್ತವೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 5. ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವಾಗಿರಲು ಕಾರಣವನ್ನು ವಿವರಿಸಿ. ನಮಗೆ ಆಲ್ರೆಡಿ ಗೊತ್ತಿದೆ ಅಂತರ್ವಕ್ರ ಮತ್ತು ಬಹಿರ್ವಕ್ರ ಚತುರ್ಭುಜಗಳು ಅಂದರೇನು ಅಂತೇಳಿ, ಮತ್ತು ಅದೇ ರೀತಿ ಆಯತಕ್ಕೆ ಸಂಬಂಧಿಸಿದ ಅಂಶಗಳು ಕೂಡ ನಮಗೆ ಗೊತ್ತಿವೆ. ಇವಾಗ ಬಹಿರ್ವಕ್ರ ಚತುರ್ಭುಜ ಅಂದರೆ ಇಲ್ಲಿ ಯಾವ ಒಂದು ಚತುರ್ಭುಜದಲ್ಲಿ ಕರ್ಣಗಳು ಒಳಗಡೆ ಇರುತ್ತವೆ ಅಂತಹ ಚತುರ್ಭುಜಗಳಿಗೆ ನಾವು ಬಹಿರ್ವಕ್ರ ಚತುರ್ಭುಜಗಳು ಅಂತೇಳಿ ಹೇಳ್ತೀವಿ. ನಮಗೆ ಆಲ್ರೆಡಿ ಆಯತದ ಒಂದು ಚಿತ್ರ ನಮಗೆ ಗೊತ್ತಿದೆ. ಆಯತದಲ್ಲಿ ಇರ್ತಾವ ಕರ್ಣಗಳು ಯಾವಾಗಲೂ ಆಯತದ ಒಳಗಡೆ ಇರುವುದರಿಂದ ನಾವು ಅದನ್ನ ಆಯತವು ಒಂದು ಬಹಿರ್ವಕ್ರ ಚತುರ್ಭುಜ ಆಗಿದೆ ಅಂತೇಳಿ ಹೇಳ್ಬೋದು. ಅದನ್ನೇ ಇಲ್ಲಿ ನಾನು ಕರ್ಣಗಳು ಆಯತದ ಒಳಗಡೆ ಇರುವುದರಿಂದ ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವಾಗಿದೆ ಅಂತೇಳಿ ಬರ್ಕೊಂಡಿದ್ದೀನಿ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 6. ಎಬಿಸಿಯು ಒಂದು ಲಂಬಕೋನ ತ್ರಿಭುಜವಾಗಿದ್ದು ಓ ಬಿಂದುವು ಲಂಬಕೋನಕ್ಕೆ ಅಭಿಮುಖ ಬಾಹುವಿನ ಮಧ್ಯಬಿಂದುವಾಗಿದೆ. ಓ ಬಿಂದುವು ಎ, ಬಿ ಮತ್ತು ಸಿ ಬಿಂದುಗಳಿಂದ ಸಮದೂರದಲ್ಲಿದೆ ಏಕೆ ವಿವರಿಸಿ.
ನಿಮಗೆ ಸಹಾಯ ಮಾಡಲು ಚುಕ್ಕೆ ಗೆರೆಗಳನ್ನು ಎಳೆಯಲಾಗಿದೆ. ಇಲ್ಲಿ ನೀವು ಚಿತ್ರವನ್ನು ನೋಡಬಹುದು. ಇಲ್ಲಿ ABC ಅನ್ನೋದೊಂದು ಲಂಬಕೋನ ತ್ರಿಭುಜವಾಗಿದೆ ಮತ್ತು ಈ O ಬಿಂದುವು ಲಂಬಕೋನಕ್ಕೆ ಅಂದರೆ ಇದೇನಾಗಿರ್ತತಿ ಲಂಬಕೋನ ಇರುತ್ತದೆ. ಈ ಒಂದು ಲಂಬಕೋನಕ್ಕೆ ಅಭಿಮುಖವಾಗಿರುವುದು ಯಾವುದಂದ್ರೆ D ಬಿಂದು. ಈ ಲಂಬಕೋನಕ್ಕೆ ಅಭಿಮುಖವಾಗಿರುವ ಬಾಹುವಿನ ಮಧ್ಯ ಬಿಂದುವಿನಲ್ಲಿ ಏನಿದೆ ಅಂದರೆ ಇದು O ಬಿಂದು ಆಗಿದೆ ಮತ್ತು ಈ O ಬಿಂದುವು A, B ಮತ್ತು C ಬಿಂದುಗಳಿಂದ ಸಮಾನ ದೂರದಲ್ಲಿದೆ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಕಾರಣವನ್ನು ಕೇಳಿದ್ದಾರೆ. ಅದನ್ನ ಯಾವ ರೀತಿ ಉತ್ತರಿಸುವುದು ಅಂತ ಹೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತ ಒಂದು ಚಿತ್ರವನ್ನು ಬಿಡಿಸಿಕೊಂಡಿದ್ದೇನೆ. ನೀವು ಈ ಚಿತ್ರವನ್ನು ನೋಡಿದ್ರೆ ಹೇಳ್ಬೋದು ಡೈರೆಕ್ಟ್ ಆಗಿ ಇದೊಂದು ಯಾವ ಚತುರ್ಭುಜ ಅಂದ್ರೆ ಇದೊಂದು ಆಯತವಾಗಿದೆ. ಆದ್ದರಿಂದ ಇಲ್ಲಿ ನಾನು ABCD ಒಂದು ಆಯತವಾಗಿದೆ ಅಂತ ಹೇಳಿ ಬರ್ಕೊಂಡಿದ್ದೀನಿ. ಯಾಕಂದ್ರೆ ಎಲ್ಲಾ ಕೋನಗಳು ಲಂಬ ಕೋನಗಳಾಗಿವೆ ಮತ್ತು ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿವೆ. ಅಂದ್ರೆ ADಗೆ ಸಮಾಂತರ BC ಮತ್ತು ABಗೆ ಸಮಾಂತರ DC. ಇಲ್ಲಿ ನೋಡಬಹುದು ನೀವು, ಇಲ್ಲಿ ADಗೆ ಸಮಾಂತರ BC ಆಗಿದೆ ಈ ಒಂದು ರೇಖೆಯು. ನೆಕ್ಸ್ಟ್ ABಗೆ ಸಮಾಂತರ DC ರೇಖೆ ಆಗಿದೆ. ನೆಕ್ಸ್ಟ್ ಆಯತದಲ್ಲಿ ಕರ್ಣಗಳು ಸಮನಾಗಿರುವುದರ ಜೊತೆಗೆ ಪರಸ್ಪರ ಸಮನಾಗಿ ಅರ್ಧಿಸುತ್ತವೆ. ಇಲ್ಲಿ ನೀವು ನೋಡಬಹುದು ಕರ್ಣಗಳು ಯಾವ್ಯಾವ ಅಂದ್ರೆ BD ಮತ್ತು AC ಕರ್ಣಗಳಾಗಿವೆ. ಇವೇನಾಗಿರ್ತವೆ ಕರ್ಣಗಳು ಸಮನಾಗಿ ಇರುತ್ತವೆ. ಇಲ್ಲಿ BD ಕರ್ಣವು AC ಕರ್ಣವನ್ನು O ಬಿಂದುವಿನಲ್ಲಿ ಅರ್ಧಿಸಿದೆ. ಅಂದ್ರೆ ಈ BD ಕರ್ಣವು AC ಕರ್ಣವನ್ನ O ಬಿಂದುವಿನಲ್ಲಿ ಅರ್ಧಿಸಿದೆ. ನಮಗೆ ಆಲ್ರೆಡಿ ಗೊತ್ತಿದೆ ಆಯತದ ಗುಣಲಕ್ಷಣಗಳು ಏನಂದ್ರೆ ಆಯತದಲ್ಲಿ ಕರ್ಣಗಳು ಪರಸ್ಪರ ಸಮನಾಗಿರುತ್ತವೆ, ಅದರ ಜೊತೆಗೆ ಪರಸ್ಪರ ಸಮನಾಗಿ ಅರ್ಧಿಸುತ್ತವೆ. ಅಂದ್ರೆ ಈ ಹೇಳಿಕೆ ಅರ್ಥ ಏನಂದ್ರೆ ಇವು AC ಈಕ್ವಲ್ ಟು BD ಆಗಿರುತ್ತದೆ. ಅದೇ ರೀತಿ OA ಈಕ್ವಲ್ ಟು OB ಈಕ್ವಲ್ ಟು OC ಈಕ್ವಲ್ ಟು OD ಆಗಿರುತ್ತದೆ. ಅದನ್ನೇ ಇಲ್ಲಿ ನಾನು ಬರೆದಿದ್ದೀನಿ. ಕರ್ಣಗಳು ಸಮ ಮತ್ತು ಅವುಗಳ ಅರ್ಧಗಳು ಕೂಡ ಸಮನಾಗಿರುತ್ತವೆ. ಆದ್ದರಿಂದ OA ಈಕ್ವಲ್ ಟು OB ಈಕ್ವಲ್ ಟು OC ಈಕ್ವಲ್ ಟು OD ಆಗುತ್ತದೆ. ಹೀಗಾಗಿ O ಬಿಂದುವು A, B ಮತ್ತು C ಬಿಂದುಗಳಿಂದ ಸಮ ದೂರದಲ್ಲಿದೆ ಅಂತ ನಾವು ಹೇಳ್ಬೋದು. ಇಲ್ಲಿಗೆ ಅಭ್ಯಾಸ 3.4 ಮುಕ್ತಾಯವಾಯಿತು. ಈ ವಿಡಿಯೋದ PDF ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇನೆ. ಯಾರು ಬೇಕಾದರೂ ಹೋಗಿ ನೋಡಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.